ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೋಹಕ್ ಪೂಜಾ ವ್ಲಾಗ್ಸ್. ನಾನು ಪೂಜಾ ಪ್ರದೀಪ್, ಬ್ಯಾಂಗ್ಳೂರಿಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ನನ್ನ ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿರ್ಬೋದು, ಹಬ್ಬಕ್ಕೆ ಡೀಪ್ ಕ್ಲೀನಿಂಗಿಂದ ಹಿಡಿದು ನನ್ನ ಫಸ್ಟ್ ವಾಯ್ಸ್ ಓವರ್ ಎಕ್ಸ್ಪೀರಿಯನ್ಸ್ ಇದನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದೆ. ಸೊ ಇವತ್ತು ಹಬ್ಬಕ್ಕೆ ಶಾಪಿಂಗ್ ಅಂತ ಹೋಗಬೇಕಂತ ಅಂದ್ಕೊಂಡಿದ್ದೀವಿ ಸಾಯಂಕಾಲ. ಸೊ ಅದಕ್ಕಿಂತ ಮುಂಚೆ ನಾನು ರೆಡಿ ಆಗಿದ್ದೀನಿ, ಯಾಕಂದರೆ ಇವಾಗ ನನ್ನ ಮಗನಿಗೆ ವ್ಯಾಕ್ಸಿನೇಷನ್ ಇದೆ. ಸೊ ಹಬ್ಬದ ಟೈಮಲ್ಲಿ ವ್ಯಾಕ್ಸಿನೇಷನ್ ಅನ್ನೋದು ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟ್. ಒಂದಾದ್ಮೇಲೆ ಏನಾದರೂ ಇರುತ್ತೆ. ಸೊ ಇದೆಲ್ಲ ಪ್ರಿಕಾಷನರಿ ಮೆಷರ್ಸ್ ಅಂತಲೇ ಹೇಳ್ಬೋದು. ಬಟ್ ಅವತ್ತಿನ ದಿನಕ್ಕೆ ಅವ್ರಿಗೆ ಜ್ವರ ಬರೋದು, ಪೇಯ್ನ್ ಬರೋದು. ಸೊ ಜ್ವರ ಮಾಮೂಲಿ ಬರುತ್ತೆ. ಇದೆಲ್ಲ ಇದ್ರೂ ಕೂಡ ಅದು ಅವರಿಗೆ ಫ್ಯೂಚರ್ಗೆ ಏನು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಮುಂದೆ ಒಂದಷ್ಟು ಸ್ಟೋರೀಸ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸೊ ಆವಾಗ ಖಂಡಿತವಾಗ್ಲೂ ಈ ಹಾಸ್ಪಿಟಲ್ ಬಗ್ಗೆ ನಾನು ಮೆನ್ಷನ್ ಮಾಡೇ ಮಾಡ್ತೀನಿ. ಅದು ವಾಸವಿ ಹಾಸ್ಪಿಟಲ್, ಕುಮಾರಸ್ವಾಮಿ ಲೇಔಟ್ನಲ್ಲಿರೋದು. ಸೊ ಅಲ್ಲೇ ನನ್ನ ಪಾಪು ಹುಟ್ಟಿದ್ದು, ಎರಡನೇ ಮಗ. ಆ್ಯಂಡ್ ಅಲ್ಲೇ ನಾವು ಅವ್ರಿಗೆ ವ್ಯಾಕ್ಸಿನೇಷನ್ ಕೂಡ ಕಂಟಿನ್ಯೂ ಮಾಡಿಸ್ತಾ ಇದ್ದೀವಿ. ಸೊ ಈಗ ಒಂದು ವ್ಯಾಕ್ಸಿನೇಷನ್ ಇದೆ, ಹೋಗಿ ಅಲ್ಲಿ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ಅಲ್ಲಿ ಹೇಗಿರುತ್ತೆ ನೋಡಿ. ಆ್ಯಂಡ್ ಅಲ್ಲಿ ಹೋಗೋದಕ್ಕಿಂತ ಮುಂಚೆ ನಾನು 1 ಪಾಟ್ ರೈಸ್ ಅಂತ ಹೇಳಿದ್ದೆ ಮುಂಚೆ ಕೂಡ. ಸೊ ಇವತ್ತು ಕೂಡ ನಮ್ಮಮ್ಮ ತರಕಾರಿ ಎಲ್ಲ ಹಾಕಿ ಏನು ರುಬ್ದಿರ ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ಮಾಡಿದರು, ಪಲಾವ್. ಸೊ ಅದನ್ನು ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಅದರದ್ದು ರೆಸಿಪಿ ನಾನು ಫಸ್ಟ್ ಶೇರ್ ಮಾಡ್ತೀನಿ. ಅದಾದಮೇಲೆ ನಾವು ಹಾಸ್ಪಿಟಲ್ ಕೆಲಸಕ್ಕೆ ಹೋಗೋಣ. ಈ ಥರ ಮನೆ ಮುಂದೆ ಲೈನಾಗಿ ಪುಟಾಣಿ ಮಕ್ಕಳಿದ್ದು ಬಟ್ಟೆಗಳನ್ನ ಒಣಗಾಕಿದ್ದು ನೋಡಿದ ತಕ್ಷಣವೇ ಯಾರಿಗಾಗಲೂ ಗೊತ್ತಾಗುತ್ತೆ ಸೊ ಮನೆಯಲ್ಲಿ ಪಾಪು ಇದೆ ಅಂತ. ಈ ರೆಸಿಪಿ ತುಂಬಾ ಸಿಂಪಲ್ ಆ್ಯಂಡ್ ತುಂಬಾ ಯಮ್ಮಿ ಆಗಿರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನನ್ನ ತಂಗಿ ಬಾಕ್ಸ್ ಕಟ್ಟಬೇಕು, ನಮ್ಮಮ್ಮನೂ ಕೆಲ್ಸಕ್ಕೆ ಹೋಗ್ತಾರೆ, ಅವ್ರ ಬಾಕ್ಸ್ಗೆ. ಆ್ಯಂಡ್ ನನಗೆ ಫೇವ್ರೇಟ್ ಅಂತ ಮಾಡ್ತಾರೆ. ಸೊ ಇದಕ್ಕೆ ಆನಿಯನ್, ಟೊಮ್ಯಾಟೊ, ಈರುಳ್ಳಿ, ಟೊಮೆಟೊ, ಅದಾದಮೇಲೆಲ್ಲ ಮಸಾಲೆ, ಪಲಾವ್ದು ಮಸಾಲೆ ಐಟಮ್ಸ್ ಎಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನೆಲ್ಲ, ಆಮೇಲೆ ಧನಿಯಾ ಪುಡಿ, ಅರ್ಶಿನದ ಪುಡಿ, ಖಾರದ ಪುಡಿ, ಗರಂ ಮಸಾಲ. ಸೊ ಎಣ್ಣೆಗೆ ನಾನು ತೋರಿಸಿದ್ದ ಎಲ್ಲ ಪಲಾವ್ದು ಸಾಮಾನು ಹಾಕ್ಕೊಳ್ಬೇಕಷ್ಟೆ. ಚಕ್ಕೆ, ಲವಂಗ ಅದೆಲ್ಲ ನಿಮಗೆ ಗೊತ್ತಿರುತ್ತೆ. ಚಕ್ಕೆ, ಲವಂಗ, ಸೋಂಪು, ಆಮೇಲೆ ಏಲಕ್ಕಿ, ಪಲಾವ್ ಎಲೆ, ಈ ಥರ ಎಲ್ಲನೂ, ಜಾಕಾಯಿ, ಮರಾಠಿ ಮೊಗ್ಗು ಎಲ್ಲ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ, ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮತ್ತು ಟೊಮ್ಯಾಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಆ್ಯಂಡ್ ಈ ಎಲ್ಲ ಪುಡಿಗಳನ್ನ ಹಾಕ್ಕೊಂಡು ಒಂಚೂರು ಮೊಸರು ಹಾಕ್ಕೊತಾರೆ ನಮ್ಮಮ್ಮ. ಸೊ ಸೋಯಾ ಚಂಕ್ಸ್ ಕೂಡ ಯೂಸ್ ಮಾಡ್ತಾಯಿದ್ದಾರೆ. ಅದು ನೀವು ಎಲ್ಲ ಥರದ ತರಕಾರಿ ಕೂಡ ಬಳಸ್ಬೋದು, ಲೈಕ್ ಕ್ಯಾಪ್ಸಿಕಮ್, ಮಶ್ರೂಮ್, ಪನ್ನೀರ್, ನಿಮ್ಮ ಇಷ್ಟ. ಸೊ ಈ ಕಡೆ ನಾವು ನೀರಿಗೆ ಬಿಸಿ ಮಾಡೋಕ್ಕೆ ಕೂಡ ಇಟ್ಕೊಂಬಿಡಬೇಕು. ಸೊ ಅಕ್ಕಿ ಹಾಕಿ ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿ, ಅದಾದಮೇಲೆ ಅಕ್ಕಿ ಅಳತೆ ತಕ್ಕಂಗೆ ಬಿಸಿನೀರನ್ನ ಹಾಕಿ ಒಂದು ಸ್ವಲ್ಪ ಅಂದರೆ ನಮಗೆ ರುಚಿಗೆ ತಕ್ಕಂಗೆ ಉಪ್ಪು ಹಾಕ್ಕೊಂಡು ಕಲಸಿದ್ರೆ ರೆಡಿ ಆಗುತ್ತೆ ನೋಡಿ, ಯಮ್ಮಿ. ಅದ್ರ ಜೊತೆಗೆ ಮೊಸರು ಬಜ್ಜಿ, ಚಟ್ನಿನೂ ಮ್ಯಾಚ್ ಮಾಡ್ಕೊಬೋದು, ಇಲ್ಲ ಬರೀ ಹಾಗೇನೂ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಇವತ್ತು ಹಾಸ್ಪಿಟಲ್ ಕೆಲಸ ಎಲ್ಲ ಇದೆ, ಆಮೇಲೆ ಸ್ಯಾರಿ ತೊಗೊಳ್ಬೇಕು, ಅದಕ್ಕೆ ಹೋಗಬೇಕು ಅಂತ ಕೂಡ ಅಂದ್ಕೊಂಡಿದ್ವಿ. ಸೊ ನನ್ನ ಮಗ ಆಟಾಡ್ತಾ ಇದ್ದ, ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡೆ. ಸೊ ಫೈನಲಿ ನಾನು ಬ್ರೇಕ್ಫಾಸ್ಟ್ ಮುಗಿಸಿ ಫ್ರೆಶ್ ಅಪ್ ಆಗಿ ಅವನ್ನ ರೆಡಿ ಮಾಡಿಸಿ ನಾನು ಹೋದೆ. ಸೊ ಇಲ್ಲಿ ಹೋಗುವಾಗ ದಾರಿ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಕುಮಾರಸ್ವಾಮಿ ಲೇಔಟ್ ಏರಿಯಾ ಎಲ್ಲ ಇಂಟೀರಿಯರ್ ಒಂಥರ ಪಾರ್ಕ್ ಎಲ್ಲ ಇದೆ, ಆ್ಯಂಡ್ ಗ್ರೀನರಿ, ಆಕಾಶನೂ ನಾನು ಹಾಗೆ ಅಲ್ಲಿ ರೆಕಾರ್ಡ್ ಮಾಡ್ತಾ ಹೋದೆ, ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಸೊ ನನ್ನ ಮಗ ಅಂತೂ ಮಲ್ಕೊಂಡು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಒಂಥರ ಪೀಸ್ಫುಲ್ಲಾಗಿ ಕಾಮಾಗಿದ್ದ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಹೋಗೋ ದಾರಿ. ಅದಾದಮೇಲೆ ಶಾಪಿಂಗ್ ಬಗ್ಗೆ ಹೇಳೋದಾದರೆ, ನಾನೇ ಹೋಗಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು, ಬಟ್ ಆದರೆ ನನ್ನ ತಂಗಿ ನಮ್ಮಮ್ಮ ಹೋಗಬೇಕಾಯ್ತು, ಗೊತ್ತಲ್ಲ. ಸೊ ನಾವು ಅಂದ್ಕೊಂಡಿದ್ದೆ ಯಾವಾಗಲೂ ಏನೂ ಆಗೋಲ್ಲ. ಸೊ ಮಗುಗೆ ವ್ಯಾಕ್ಸಿನೇಷನ್ ಹಾಕ್ಸಿದ್ರಿಂದ ಸ್ವಲ್ಪ ಜ್ವರ ಎಲ್ಲ ಬಂದಿತ್ತು. ಸೊ ನಾನು ಅವನ ಜೊತೆನೇ ಇರಬೇಕು ಅಂತ ಹೇಳಿ ಅಲ್ಲಿ ನೋಡ್ಕೊತಾ ಇದ್ದೆ. ಬಟ್ ಅವ್ರು ಅಲ್ಲಿ ಹೋಗಿ ಕೂಡ ಒಂದಷ್ಟು ಕ್ಯಾಪ್ಚರ್ನ ಮಾಡ್ಕೊಂಡು ಬಂದರು ಪಾಪ. ಸೊ ಆ ವಿಡಿಯೋಸ್ನ ನಾನು ಸ್ಯಾರೀಸ್ನ ಹಾಕಿದ್ದೀನಿ ಅಷ್ಟೇ. ಸೊ ನಾವು ಲಕ್ಷ್ಮಿಗೆ ಯಾವ ಸ್ಯಾರಿ ಉಡ್ಸಿದ್ದೀವಿ ಅಂತ ತೋರಿಸೋದು, ಅದು ನಾನು ಹಬ್ಬದ ವ್ಲಾಗ್ ಅಪ್ಲೋಡ್ ಮಾಡ್ತೀನಲ್ಲ, ಅದರಲ್ಲಿ ನೀವು ನೋಡ್ಬೋದು ಅಂತ ಹೇಳ್ತಾ ಫೈನಲಿ ಹಾಸ್ಪಿಟಲ್ಗೆ ರೀಚ್ ಆಗಿ ಅಲ್ಲಿ ಗಣೇಶಂದು ಸ್ಟ್ಯಾಚ್ಯೂ ಇದೆ,
ಇದೇ ವಾಸವಿ ಹಾಸ್ಪಿಟಲ್. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನಾನು ಪರ್ಸ್ನಲಾಗಿ ಮಾಡ್ತೀನಿ, ಯಾಕಂದರೆ ಅಲ್ಲಿ ಅಷ್ಟು ಫೆಸಿಲಿಟಿನೂ ತುಂಬ ಚೆನ್ನಾಗಿದೆ. ನೋಡ್ಕೊಳ್ಳೋದು, ಅವ್ರದ್ದು ಹಾಸ್ಪಿಟ್ಯಾಲಿಟಿ ಇದೆಲ್ಲನೂ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ. ಆ್ಯಂಡ್ ಡೀಸೆಂಟ್ ಆ್ಯಂಡ್ ಅಫೋರ್ಡಬಲ್ ಅಂತಲೂ ಹೇಳ್ಬೋದು. ಅಲ್ಲಿ ಗಣೇಶಂಗೆ ನಮಸ್ಕಾರ ಮಾಡಿಕೊಂಡು ಹೋಗ್ತೀನಿ ಹೀಗೆ. ಸೊ ಫಸ್ಟ್ ಫ್ಲೋರಲ್ಲೇ ಪ್ರೆಗ್ನೆನ್ಸಿ ಟೈಮಲ್ಲಿ ಕನ್ಸಲ್ಟೇಷನ್ ಕೂಡ ಫಸ್ಟ್ ಫ್ಲೋರು, ಹಾಗೆ ಪೀಡಿಯಾಟ್ರಿಷನ್ ವಾರ್ಡ್ ಕೂಡ ಫಸ್ಟ್ ಫ್ಲೋರಲ್ಲೇ ಇರುತ್ತೆ. ಸೊ ಒಂದಷ್ಟು ಮುಂಚಿನ ವೀಡಿಯೋಸ್ ಎಲ್ಲ ಇತ್ತು, ಬಟ್ ನಾನು ಅದು ಅಪ್ಲೋಡ್ ಮಾಡಿಲ್ಲ. ಹೋಗಿದ ತಕ್ಷಣ ನರ್ಸ್ ಎಲ್ಲರೂ ಪಾಪನ ಎತ್ಕೊಂಡು ಆಟ ಆಡಿಸಿ ಆ ಥರ ಎಲ್ಲ ಇರುತ್ತೆ. ವೆಯ್ಟ್ ಎಲ್ಲ ಚೆಕ್ ಮಾಡ್ತಾರೆ. ಇಲ್ಲಿ ಮೋಹಕ್ ಸ್ಕೂಲ್ಗೆ ಹೋಗಿದ್ದ, ಸೊ ಅವನು ಸ್ಕೂಲಿಂದ ಬರೋಷ್ಟರಲ್ಲಿ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಬಂದಿದ್ದೆ. ಇಲ್ಲಾಂದರೆ ಮೋಹಕ್ಕು ಕೂಡ ಬಂದು ಈ ಥರ ಅಲ್ಲಿ ಉಯ್ಯಾಲೆಲ್ಲ ಆಟಾಡ್ತಾನೆ. ಸಿಕ್ಕಾಪಟ್ಟೆ ರಶ್ ಇದ್ದಿದ್ದರಿಂದ ವೆಯ್ಟ್ ಮಾಡಬೇಕಾಯಿತು. ಸೊ ಫೈನಲಿ ಚೆಕಪ್ ಆಗಿ ವ್ಯಾಕ್ಸಿನೇಷನ್ ಆಗಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ವೀಡಿಯೋ ಮಾಡೋಕ್ಕೂ ಹೋಗಲಿಲ್ಲ. ಸ್ವಲ್ಪ ಬೇಜಾರೇ ಇತ್ತು ಅಂತಲೇ ಹೇಳ್ಬೋದು. ಸೊ ಹೊರಟ್ವಿ. ಹಿಂಗೆ ಹೊರಟು ಅಷ್ಟರಲ್ಲಿ ಪಾಪು ಮಲ್ಕೊಂಡ. ಸೊ ಅವನ್ನ ಮಲಗಿಸಿ ಸಮಾಧಾನ ಮಾಡಿ ಅವನ ಜೊತೆಗೆ ಇದ್ದೆ. ಸೊ ಸ್ಯಾರಿ ಅದೇ ಹೇಳಿದ್ನಲ್ಲ, ಇವರೇ ಸುಮ್ಮನೆ ಹಂಗೆ ಅದು ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿ ಕಳ್ಸೋಕ್ಕೆ ಹೇಳಿದ್ದೆ. ನಮ್ಮ ಅಮ್ಮನ ಪೇರೆಂಟ್ ಅಂತಲೇ ಹೇಳ್ಬೋದು, ಟೀಚರ್ ಆಗಿದ್ದರಿಂದ ಪೇರೆಂಟ್ ಅವ್ರ ಶಾಪ್ಗೆ ಹೋಗ್ತಾರೆ. ನಮ್ಮ ಮನೆ ಹತ್ರನೇ ತುಂಬ ಹತ್ತಿರದಲ್ಲೇ ಇದೆ ಇದು. ಸೊ ಡೀಸೆಂಟ್ ಕಲೆಕ್ಷನ್ಸ್ ಇರುತ್ತೆ, ಸಾಕು ನಮಗೆ, ನಮ್ಮ ಮಮ್ಮಿಗೆ ಇಷ್ಟ ಆಗುತ್ತೆ. ಇಲ್ಲ ಅವ್ರು ಮೇಯ್ನ್ ಏನಕ್ಕೆ ಬರೋದಂದರೆ ಒಂಥರ ಪೇರೆಂಟ್ ಗೊತ್ತಿರೋದ್ರಿಂದ ಅವರು ಅಷ್ಟೊಂದು ಸ್ವಲ್ಪ ಡಿಸ್ಕೌಂಟ್ ಜಾಸ್ತಿ ಕೊಡ್ತಾರೆ. ಅಷ್ಟೊಂದು ಏನು ಜಾಸ್ತಿ ರೇಟೆಲ್ಲ ಹೇಳಲ್ಲ ಅಂತ ನಮ್ಮಮ್ಮ ಯಾವಾಗಲೂ ಏನೇ ತೊಗೊಂಡ್ರು ಇಲ್ಲೇ ತೊಗೊಳ್ಳೋದು ಅಂತಲೇ ಹೇಳ್ಬೋದು. ಸ್ವಲ್ಪ ಬೇಜಾರಲ್ಲೇ ವಾಯ್ಸ್ ಓವರ್ ಕೊಟ್ಟಿರೋದ್ರಿಂದ ವಾಯ್ಸ್ ಸ್ವಲ್ಪ ಲೋ ಆಗಿ ನಿಮಗೆ ಫೀಲ್ ಬೆಳಗ್ಗೆಯಿಂದ ಪಾಪು ಏನೂ ತಿಂದೇ ಇರಲಿಲ್ಲ. ಆ್ಯಂಡ್ ಶಾಪಿಂಗ್ ಕೂಡ, ಅಂದರೆ ಸ್ಯಾರಿ ಶಾಪಿಂಗ್ ಎಸ್ಪೆಷಲಿ ಅದು ಕೂಡ ಮುಗ್ದಾಯಿತು. ನೋಡಿದ್ರಿ ಆ ಥರದ್ದು ಸ್ಯಾರೀಸ್ ಎಲ್ಲ ತೊಗೊಂಡ್ವಿ ಅಂತ, ಸಿಂಪಲ್ಲಾಗೆ ತೊಗೊಂಡಿದ್ದೀವಿ. ಆ್ಯಂಡ್ ನಮ್ಮಮ್ಮ ಯಾವಾಗಲೂ ಹೀಗೆ ಲಾಸ್ಟ್ ಮಿನಿಟಲ್ಲೇ ಅವ್ರು ತೊಗೊಳ್ಳೋದು. ಕೆಲವರು ತಿಂಗ್ಳಾನ್ಗಟ್ಲೆ ವಾರಾನ್ಗಟ್ಲೆ ಮುಂಚೆನೇ ಎಲ್ಲ ಶಾಪಿಂಗ್ ಮಾಡಿ ಇಟ್ಕೊಂಡಿರ್ತಾರೆ ರೆಡಿ. ಬಟ್ ಇವ್ರು ಹಾಗಲ್ಲ, ಲಾಸ್ಟ್ ಮೂಮೆಂಟಲ್ಲೇ ಅವ್ರು ತೊಗೊಳ್ಳೋದು. ಆವಾಗಲಿಂದನೂ ಸ್ಯಾರಿ ವಿಷಯದಲ್ಲಿ ಬಂದರೆ ಮಿಕ್ಕಿದ ಕೆಲಸ ಎಲ್ಲ ಆಲ್ರೆಡಿ ರೆಡಿ ಮಾಡ್ಕೊಂಡಿರ್ತಾರೆ. ಸೊ ನೆಕ್ಸ್ಟು ಈಗ ನಾನು ಅಪ್ಲೋಡ್ ಮಾಡೋದು ಹಬ್ಬದ ವ್ಲಾಗ್ ಆಗಿರುತ್ತೆ. ಸೊ ನಮ್ಮ ಮನೆಯಲ್ಲಿ ಸಿಂಪಲ್ ಹಬ್ಬಕ್ಕೆ ಸಿಗೋಣ, ಎಲ್ಲರಿಗೂ ಬನಶಂಕರಮ್ಮ ಒಳ್ಳೇದು ಮಾಡಲಿ, ಹಾಗೆ ಆ ವರಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವ್ಲಾಗ್ನಲ್ಲಿ, ಮುಂದಿನ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್. ಎಲ್ಲರಿಗೂ ನಮಸ್ಕಾರ.